ಹಾಯ್ ಫ್ರೆಂಡ್ಸ್, ಇವತ್ತು ಮೊಸರು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿ ಇರುತ್ತೆ. ಮುದ್ದೆಗೆ, ಅನ್ನಕ್ಕೆ. ಬಾಯಿ ಕೆಟ್ಟಾಗ ಏನಾದರೂ ಬೇರೆ ಥರ ಮಾಡಬೇಕು ಅಂದಾಗ ಈ ಥರ ಸಾರು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ. ಒಂದು ಸಾರಿ ಮಾಡಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ, ಆ ಥರ ಟೇಸ್ಟ್ ಇರುತ್ತೆ. ಈಗ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿ: ಮೆಣಸು, ಬೆಳ್ಳುಳ್ಳಿ, ಹಸಿಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ. ನೋಡಿ, ಈಗ ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ, ಬೆಳ್ಳುಳ್ಳಿ 2 ಗಡ್ಡೆ ತೊಗೊಂಡಿದ್ದೀನಿ, ಮೆಣಸು 1 ಚಮಚ. ಮೆಣಸು ಹಾಕಿದ್ಮೇಲೆ ಮೆಣಸೆಕಾಯಿ ಕಡಿಮೆ ಹಾಕಬೇಕು, ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ. ಮೆಣಸಿನ್ಕಾಯಿ ಒಂದು 6 ಇದೆ, 6ರಿಂದ 7 ನಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಹುರ್ಗಡ್ಲೆ. ಈಗ ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ. ನೋಡಿ, ಈಗ ರುಬ್ಬಿದಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕಡಲೆಕಾಳು ಹುರಿದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ, ಬೇಯಿಸಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು, ಸಾಸಿವೆ ಸ್ವಲ್ಪ. ಈಗ ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಸಣ್ಣ, ಒಂದು ಸ್ವಲ್ಪ ದಪ್ಪ ಇದ್ದರೂ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ಥರ. ಈಗ ಅದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ. ನೋಡಿ, ಈ ಥರ ಬಾಡಿಸ್ಕೊಂಡ ನಂತರ ರುಬ್ಬಿರೋ ಅಂಥ ಖಾರ ರುಬ್ಬಿರ್ತೀವಲ್ಲ ಅದನ್ನು ಸೇರಿಸ್ಬೇಕು. ಸ್ವಲ್ಪ ನೀರು ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಬೇಕು. ಇನ್ನು ಮೊಸರು ಹಾಕ್ತೀವಲ್ವ ಆಗ ಜಾಸ್ತಿ ಆಗಿಬಿಡುತ್ತೆ ಸಾರು. ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಅದಕ್ಕಿದ್ರೆ ಸಾಕು, 4 ಜನಕ್ಕಾಗಷ್ಟು ಆಗುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನೋಡಿ, ಕಡಲೆಕಾಳು ಹುರಿದ್ಬಿಟ್ಟು ಬೇಯಿಸಿಟ್ಕೊಂಡಿರೋ ಅಂಥದ್ದು ಹಾಗೆ ಹಾಕ್ಬೋದು. ನಾನು ಬೇಗ ಆಗಲಿ ಅಂತ ಒಂದು 5 ನಿಮಿಷ ಬೇಯಿಸಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಚೆನ್ನಾಗಿ ಕುದ್ದಷ್ಟು ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸರಿಯಾಗಿ ಕುದ್ದಿಲ್ಲ ಅಂದರೆ ಸಾರು ಅಷ್ಟು ಟೇಸ್ಟ್ ಬರಲ್ಲ, ಒಂಥರ ಹಸಿ ವಾಸನೆ ಹೊಡೆಯುತ್ತೆ. ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಆಗಿದೆ ಇದು ಕುದ್ದು. ನೋಡಿ, ಅಷ್ಟು ನೀರು ಪ್ರಮಾಣ ಇತ್ತು, ಕಡಿಮೆ ಆಗಿದೆ. ಈಗ ಅದಕ್ಕೆ ಮೊಸರು ಸೇರಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿರಬೇಕು. ಡೈರೆಕ್ಟ್ ಹಂಗೆ ಪಾಕೆಟಿಂದ ಹಾಕ್ಬಾರ್ದು. ಸ್ವಲ್ಪ ಗಡ್ಡೆ ಥರ ಇದ್ದರೆ ಚೆನ್ನಾಗಿ ಕಾಣಲ್ಲ, ಓಡೋಡ್ಕೊ ಕಾಣುತ್ತೆ. ನೋಡಿ, ತುಂಬಾ ಟೇಸ್ಟಿ ಇರುತ್ತೆ. ಹಳೆ ಕಾಲದ ಸಂಪ್ರದಾಯ ಸಾರಿದು. ನೋಡಿ, ರೆಡಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಒಂದು ಸರಿ ಮಾಡಿದ್ರೆ ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟ್ ಇರುತ್ತೆ. ಇದಕ್ಕೆ ಸೋರೆಕಾಯಿ ಹಾಕ್ತಾರೆ ಕೆಲವರು, ನಾವಿಲ್ಲಿ ಕಡಲೆಕಾಳು ಹಾಕಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.